ಚಂಡೆ ವೀಕ್ಷಕರಿಗೆ ನಮಸ್ಕಾರ. ತುಂಬ ಜನ ನೋಡ್ಬೋದು ಗಂಗೆ ಮಾತೆಯ ಪುತ್ರಿಯರು ತುಂಬ ದಿನಗಳಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಊರಿಗೆ ಕೆರೆ ಚೆನ್ನ, ಮನೆ ಜಮೀನಿಗೆ ಕಲ್ಯಾಣಿ ಚಂದ ಅಂತ ಹೇಳಿ ಇಲ್ಲೊಬ್ಬರು ಒಂದು ಮೈಸೂರು ಹತ್ರ ಇದ್ದೀವಿ. ಅವ್ರ ತೋಟಕ್ಕೆ ಒಂದು ಕಲ್ಯಾಣಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಘುಮುನಿಯಪ್ಪರು ಗಂಗಾ ಮಾತೆಯ ಪುತ್ರರು ತುಂಬ ದಿನಗಳಿಂದ ಒಂದು ಕಲ್ಯಾಣಿಗಳು ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗು, ಬಾವಿ ಎಲ್ಲ ಮಾಡ್ತಾ ಬಂದರೆ, ಬಾವಿ ಕ್ಲೀನಿಂಗ್ ಎಲ್ಲವ. ಅದಕ್ಕೆ ಒಂದು ನೋಡ್ಬೋದು, ಒಂದು ಅದ್ಭುತವಾಗಿ ಕಲ್ಯಾಣಿ ಮಾಡಿದ್ದಾರೆ. ಅದು ನೀರು ಸಿಕ್ಕಿದೆ, ಅದ್ರದ್ದೇನು ವಿಶೇಷತೆ ಅದ್ರ ಬಗ್ಗೆ ಎಲ್ಲ ಕೇಳೋಣ. ನಮಸ್ತೆ ರಘುಮುನಿಯಪ್ಪರೇ, ಫಸ್ಟ್ ಒಂದು ನಿಮ್ಮ ಬಗ್ಗೆ ಹೇಳ್ಬಿಡಿ, ಆಮೇಲೆ ಕಲ್ಯಾಣಿ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮ್ಮ ಟೀಮ್ ಬಗ್ಗೆ ಎಲ್ಲ ಬಗ್ಗೆ ಹೇಳ್ಬಿಡಿ ಸರ್. ನಮ್ಮ ಟೀಮ್ ಬಂದ್ಬಿಟ್ಟು 22 ಜನ ಇದ್ದೀವಿ. ನಾವು ಬಾವಿ ಕೆಲಸ ಮತ್ತು ಕಲ್ಯಾಣಿ ಮತ್ತು ರೈನ್ ಹಾರ್ವೆಸ್ಟಿಂಗು, ಬೋರ್ವೆಲ್ ರೀಚಾರ್ಜು ಈ ಥರ ನಮ್ಮ ತಾತಿನ ಕಾಲದಿಂದ ನಾವು ಮಾಡ್ಕೊಬರ್ತಾಯಿದ್ದೀವಿ ಸರ್. ಇದೇ ಕೆಲಸ ಮಾಡಿ ಒಂದು ಖುಷಿ ಅನ್ನಿಸ್ತು. ಏನು ಅಂದರೆ ಈಗ ಬೇಸಿಗೆ ಕಾಲ, ಇಲ್ಲಿ ನೋಡಿದರೆ ಇದು ನೀರು ಬಂದು ಬೇಗ ನೀರು ಸಿಕ್ಕಿದೆ. ಇದು ಯಾವ ಥರ ಮೆಥಡು, ಇದು ಎಷ್ಟು ಅಡಿ ಹೊಡೆದಿದ್ರೆ ಏನು ಇದು? ಇದು 20 ಅಡಿ ಡೆಪ್ತ್ ಇದೆ, 60 ಅಡಿ ಅಗಲ, 60 ಅಡಿ ಉದ್ದ. ಇದಕ್ಕೆ ಬಾವಿ ಥರ ಮಾಡೋಕ್ಕಿಲ್ಲದ್ರ ಮುಂಚೆನೇ ಇದು ಸೈಜ್ ಕಲ್ಲಲ್ಲಿ ಕಟ್ಟರೆ ತುಂಬ ರೌಂಡ್ ಬರುತ್ತೆ. ಇದು ಕಲ್ಯಾಣಿ ಟೈಪ್ ಮಾಡಿಬಿಡೋಣ, ಖರ್ಚು ಕಡಿಮೆ ಬರುತ್ತೆ ಅಂತ ನಾನು ಕಲ್ಯಾಣಿ ಟೈಪಲ್ಲಿ ಕಾಡು ಕಲ್ಲಲ್ಲೇ ಕಟ್ಟಿದ್ದೀವಿ ಸರ್ ಇದೆಲ್ಲ. ಓಕೆ, ನಿಮ್ಮದು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೆಂಗೆ? ನಾನು ಒಂದು ಕಲ್ಯಾಣಿ ಮಾಡಬೇಕು ಒಂದು ಜಮೀನಿಗೆ ಈ ಥರ. ಸರ್, ಕಾಂಟ್ಯಾಕ್ಟ್ ಮಾಡಿ ನಾವು ಫಸ್ಟು ಸೈಟ್ ವಿಸಿಟ್ ಮಾಡಿ ನೀರು ಸಿಗುತ್ತಾ ಇಲ್ವಾ ಈ ಥರ ಅಂತ. ಯಾವ ಥರ ಮಾಡಬೇಕು ನಾನು ಅಂತ ನಂಬರಿಂದ ನಂಬರಾ 9080158524. ಓಕೆ, ಅದೇ ರೀತಿ ಒಂದು ಗಂಗೆ ಮಾತೆಯ ಪುತ್ರ ರೀತಿ ಒಂದು ಟ್ರಾವೆಲ್ ಮಾಡೋಣ. ಯಾವ್ಯಾವೆಲ್ಲ ಮೆಥಡಲ್ಲಿ ಮಾಡಿದ್ದಾರೆ, ಏನು ಇದ್ರ ವಿಶೇಷತೆ ಏನು ಅಂತೆಲ್ಲ ಮಾತಾಡೋಣ ಬನ್ನಿ. ಮೇಡಮ್, ನೀರು ಮಾಡಿ